ರೋಜಾದೇವಿ ನಮ್ಮನೆಲ್ಲ ಆಗ್ಲಿದ್ದಾರೆ. ಅವ್ರ ಜೊತೆ ನಿಮ್ಮ ಒಡನಾಟ ಯಾವ ರೀತಿ ಇತ್ತು? ರೋಜಾದೇವಿ ಅವ್ರ ಜೊತೆ ಒಡನಾಟ ಇಡೀ ಭಾರತೀಯ ಚಿತ್ರರಂಗಕ್ಕೆ ಎಲ್ಲಾ ಭಾಷೆಯ ಸಿನಿಮಾ ಅಭಿಮಾನಿಗಳು. ಫಸ್ಟ್ ಸೂಪರ್ ಸ್ಟಾರ್ ಅವರು, ಮೈಸೂರಿನವರು, ನಮ್ಮ ಕನ್ನಡದವರು. ಅಂದ್ರೆ ಭಾರತೀಯ ಇತಿಹಾಸದಲ್ಲೇ ನೀವು ಕಂಟಿನ್ಯೂಸ್ ಆಗಿ 160ಕ್ಕೂ ಮೇಲೆ ಹೀರೋಯಿನ್ ಆಗೇ ನಡೆಸಿದ ಯಾರಾದ್ರು ನಟಿ ಇದ್ರೆ ಅದು ನನ್ನ ಅವರ ಒಡನಾಟ ಜೊತೆ ಕೆಲಸ ಮಾಡಿಲ್ಲ ನಾವು, ಆದ್ರೆ ಅವ್ರು ಹಿರಿಯರು ಅನ್ನೋ ಕಾರಣಕ್ಕೆ ಆಗಾಗ ಭೇಟಿ ಆಗ್ತಾ ಇತ್ತು. ಬಟ್ ನನಗೆ ಒಂದ್ಸಲ ರಾಷ್ಟ್ರೀಯ ಪ್ರಶಸ್ತಿ ಬಂದಾಗ ಅವರು ಆ ಕಮಿಟಿಯಲ್ಲಿ ಇದ್ರು, ಅಲ್ಲಿಂದ ನನಗೆ ಫೋನ್ ಮಾಡಿದ್ರು, ಮಗು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದೆ, ನಾನು ಫ್ಯಾನ್. ಅವ್ರು ನಮ್ಮ ಎಲ್ಲ ಭಾಷೆಯ ಸಿನಿಮಾಗಳನ್ನು ನೋಡ್ತಿದ್ರು. ಯಾವಾಗ ಸಿಕ್ಕಾಗಲೂ ಅದೇ ಆಪ್ತತೆ, ಮನೆಗೆ ಬಾ, ಕುತ್ಕೋಣ, ಕಾಫಿ ಕುಡಿಯೋಣ ಅಂತ. ಯಾಕೋ ನನಗೆ ಆಗಲೇ ಇಲ್ಲ. ಅದ್ಭುತವಾಗಿ ಬದುಕಿದ್ರು, ಗಂಭೀರವಾಗಿದ್ರು, ಘನತೆಯಿಂದಿದ್ರು. ಕಲಿಬೇಕಾಗಿರೋದು ಅದನ್ನೇ. ಇಷ್ಟು ವರ್ಷಗಳ ಒಂದು ಸಿನಿಮಾ ಪ್ರಪಂಚದಲ್ಲಿ ಇಟ್ಟುಕೊಂಡು ಕೂಡ ಆ ಘನತೆಯನ್ನ, ಗೌರವವನ್ನ ಮತ್ತು ಆ ಚೈತನ್ಯವನ್ನು ಉಳಿಸ್ಕೊಂಡೇ ಇದ್ರು. ಇಲ್ಲೂ ಕೇಳ್ತಾ ಇದ್ದೆ, ಅವ್ರು ಬೆಳಿಗ್ಗೆ ಕೂಡ ಆರಾಮಾಗಿ ಕಾಫಿ ಕುಡಿದಿದ್ರು ಅಂತ. ನಮ್ಮನ್ನ ಅಗಲಿದ್ದಾರೆ, ಬಟ್ ಅವರು ಹೇಳಿದ ಕಥೆಗಳಿರ್ಬೋದು, ಅವರ ಹಾಡುಗಳಿರ್ಬೋದು, ಅವರ ಸಿನಿಮಾಗಳಿರ್ಬೋದು, ಬದುಕಿದ ದಾರಿ ಇರ್ಬೋದು, ಒಂದು ಸ್ಫೂರ್ತಿಯಾಗಿತ್ತು. ಇಟ್ಸ್ ಎ ಗ್ರೇಟ್ ಲಾಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.